ಶ್ರೀನಿವಾಸ. ನಾವು ನೋಡ್ರಿ ಇಲ್ಲಿ ಒಂದು ಶ್ರೀಕಾರ ಹಾಕಬೇಕು. ಅಧಿಕ ಮಾಸದಲ್ಲಿ ನಾವು 33 ಭಗವದ್ ರೂಪಗಳ ಚಿಂತನೆ ಮಾಡಬೇಕು. ಅಷ್ಟ ವಸುಗಳು ಅಂಥೇಳಿ ಅಷ್ಟ ವಸುಗಳು ಹಾಕಬೇಕು. ಆಮೇಲೆ 11 ರುದ್ರರು ಹಾಕಬೇಕು. 12 ಆದಿತ್ಯರನ್ನು ನಾವು ಹಾಕಬೇಕು. ಅಟ್ಲೀಸ್ಟ್ ನಾವು ಏನೂ ಆಗಲ್ಲ, ಆಫೀಸ್ಗೆ ಹೋಗ್ಬೇಕಂದ್ರೆ ಇದಿಷ್ಟಾದರೂ ರಂಗೋಲಿ ಮನೆಯಲ್ಲಿ ಹಾಕ್ಬೋದು. ಇಲ್ಲ ಅವರವರು ಇಚ್ಛೆಯಿಂದ ಎಲ್ಲ ಮಾಡ್ತೀವಿ, ದಾನಗಳು ಮಾಡ್ತೀವಿ, ಇವು ಮಾಡ್ತೀವಿ ಅನ್ನೋರು ಮಾಡ್ಬೋದು. ಅಧಿಕ ಮಾಸ ನೋಡಿರಿ, ಇಲ್ಲಿ ಅಷ್ಟ ವಸುಗಳು ಅಂದರೆ ನಾವು ಈ ಥರ 8 ದಳದ ಪದ್ಮ ಹಾಕಬೇಕು. ಇದನ್ನು ಪದ್ಮ ಅಂತಾರೆ. ನಿಮಗೋಸ್ಕರ ದೊಡ್ಡದಾಗಿ ಹಾಕಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿರಿ, ಈ ಥರ ಅಷ್ಟ ಬರಬೇಕು. 1 2 3 4 5 6 7 8 ಈ ಥರ ಅಷ್ಟ ವಸುಗಳನ್ನು ಹಾಕಬೇಕು. ನಾಲ್ಕು, ಇದು 5, ಇದು 6, ಇದು 6, ಇದು 7, ಇದು 8. ಹಿಂಗೆ ಅಷ್ಟ ವಸುಗಳನ್ನು 1 2 3 4 5 6 7 8 ಆಯ್ತಲ್ಲ, ಅಷ್ಟ ವಸುಗಳು ಅಂತ ಇದನ್ನು ಚಿಂತನೆ ಮಾಡಬೇಕು. ಆಮೇಲೆ 11 ರುದ್ರರು ಈ ಥರ ನೀವು ಇಂಟು ಈಸಿಯಾಗಿ ಹಾಕ್ಕೋಬೇಕಂದ್ರೆ ಈ ಥರ ಇಂಟು ಹಾಕಿ ನೋಡಿ, ಒಂದು ಗೆರೆ ಹೊಡೀರಿ, ಅದಕ್ಕೆ ಸ್ವಲ್ಪ ಇದು ಮಾಡಿರಿ. ಇಲ್ಲಿ ನೋಡಿರಿ, ರುದ್ರರು, ಇದು ರುದ್ರ ದೇವರು ಹಾಕ್ತಾರೆ. ಈ ಥರ 11 ರುದ್ರರನ್ನ ಹಾಕಬೇಕು ನಾವು. ನಿಮಗೋಸ್ಕರಾಗಿ ದೊಡ್ಡದಾಗಿ ಹಾಕ್ತಾಯಿದ್ದೀನಿ ರಂಗೋಲಿಯನ್ನು. ಈ ಥರ 11 ರುದ್ರರನ್ನು ಹಾಕಬೇಕು. ಈ ಥರ ಈಸಿಯಾಗಿ ರುದ್ರದೇವ್ರನ್ನ ಈ ಥರ ಹಾಕ್ಕೋಬೇಕು. ಈ ಥರ 5 ಆಯಿತು. 6, 7. ನೀವು ಚಿಕ್ಕದಾಗಿ ಹಾಕ್ಬೋದು, ಯಾಕಂದರೆ ಜಾಗ ದೊಡ್ಡದಾಗುತ್ತೇನೋ ಅಂತ ಅನ್ಕೋಬೇಡ್ರಿ. ನಾನು ದೊಡ್ಡದಾಗಿ ನಿಮ್ಗೆ ಕಾಣಿಸ್ಬೇಕಂತ ಹಾಕ್ತಾಯಿದ್ದೀನಿ. 1 2 3 4 5 6 7 ರುದ್ರದೇವರು. 11 ಹಾಕಬೇಕು. ಇದು 8, 9, 10. ಏನು ಬರಲಾರ್ದವ್ರು ಕೂಡ ಈ ರಂಗೋಲಿಯನ್ನು ಹಾಕ್ಬೋದು. ಅಷ್ಟು ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಇದು 1 2 3 4 5 6 7 8 9 10 11 ರುದ್ರರು. 12 ಆದಿತ್ಯರ ಮಾತ ಅಂದರೆ ಸೂರ್ಯ. ನಿಮ್ಗೆ ಯಾವ ಥರ ಬರ್ತದೋ ಆ ಥರ ಹಾಕ್ಬೋದು. ಇದು 2 3 ಥರ ಹಾಕ್ತೀವಿ ನಾವು ಸೂರ್ಯನ. ಈ ಥರ ಒಂದು ಹಾಕ್ತೀವಿ, ಇದು ಸೂರ್ಯ ಅಂತ. ಇನ್ನೊಂದು ಥರ ಏನು ಮಾಡ್ತೀವಿ ಅಂದರೆ ಈ ಥರ ಕಣ್ಣು ಮೂಗು ಈ ಥರ ಇಟ್ಟು, ಈ ಥರ ಬಾಯಿಟ್ಟು, ಈ ಥರ ಕೂಡ ನಾವು ನಿಮಗೆ ಯಾವುದು ಬೇಕೋ ಅದನ್ನು ಹಾಕ್ಬೋದು. ಈ ಥರ ಹಾಕ್ತೀವಿ. 12 ಹಾಕಬೇಕು ಈ ಥರ. ಮೂರು 4 ಸೂರ್ಯನಾರಾಯಣ, ವೇದ ಪಾರಾಯಣ, ಲಕ್ಷ್ಮೀನಾರಾಯಣ, ಆದಿತ್ಯರನ 5 6 7
8 8 9 10 11 12 ಈ ಥರ ಈ ಥರ 12 ಹಾಕಬೇಕು. 3 3 6 7 8 9 10 11 12 ಆದಿತ್ಯರು. ಆಮೇಲೆ 2 ಪ್ರಜಾಪತಿ ಅಂತ ಹಾಕ್ತಾರೆ. ನಾವು ಸ್ವಸ್ತಿಕ್ ಹಾಕ್ತೀವಲ್ಲ ಆ ಥರ ಅನ್ನೋದು ಈ ಥರ. ಈ ಥರ ಇದು ಅಧಿಕ ಮಾಸದ ರಂಗೋಲಿ ಅಂತ ಹೇಳ್ತಾರೆ. ಇದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಮಂಡಲವನ್ನು ಒಂದು ವೃತ್ತಾಕಾರದಲ್ಲಿ ಈ ಥರ ನಾವು ಅದಕ್ಕೆ ಬಾರ್ಡರು ಅಂತ ಕೂಡ ಹೇಳ್ಬೋದು. ಇವತ್ತು ನಾಳೆ ಬಾರ್ಡರು ಅಂತಾರೆ. ವೃತ್ತಾಕಾರದಲ್ಲಿ ಇದನ್ನು ನಾವು ಹಾಕಬೇಕನ್ನೋದು ಈ ಥರ. ಈ ಥರ ಈ ಥರ ನಾವು ಹಾಕ್ಕೊಂಡು ಆಮೇಲೆ ಇಲ್ಲಿ ಶಂಖಚಕ್ರ ಹಾಕಬೇಕು. ಚಿಕ್ಕದಾಗಿ ಹಾಕ್ಕೊಡ್ರಿ. ಇದು ನಿಮ್ಗೆ ದೊಡ್ಡದಾಗಿ ಕಾಣಿಸ್ಬೇಕಂತ ಹಾಕ್ತಾಯಿದ್ದೀನಿ. ಇದು ಚಿಕ್ಕದಾಗಿ ನೀವು ಹಾಕ್ಕೋಬೋದು. ದೇವ್ರ ಮುಂದಾಗಲಿ, ದೇವ್ರ ಮುಂದೆ ಜಾಗಿದ್ದರೆ ದೇವ್ರ ಮುಂದೆ, ಇಲ್ಲ ಅಂದರೆ ನೀವು ಇಲ್ಲಾಂದರೆ ಒಂದು ಚಿಕ್ಕ ಮಣಿ ಮೇಲೆ ಕೂಡ ನೀವು ಹಾಕ್ಬೋದು. ಈ ಥರ ಹಾಕಿದ ಮೇಲೆ ಅರಿಶಿಣ ಕುಂಕುಮ ಎಲ್ಲ ಏರಿಸ್ಬೇಕು. ದಿನನಿತ್ಯ ಅಧಿಕ ಮಾಸದಲ್ಲಿ ಈ ರಂಗೋಲಿಗಳನ್ನು ಹಾಕಬೇಕು. ಈ ಥರ ರಂಗೋಲಿಯನ್ನು ಹಾಕಿದ್ವಲ್ಲ, ಈಗ ಅರಿಶಿಣ ಹಾಕಿದ್ದೀವಿ, ಕುಂಕುಮ ಹಾಕೋಣ. ಈ ಥರ ಕುಂಕುಮ ಹಾಕಿ ಇಲ್ಲಿ ಶ್ರೀಕಾರ ಕೂಡ ನಾವು ಕುಂಕುಮ ಅರಿಶಿಣ ಹಾಕಿ ಮಂತ್ರಾಕ್ಷತೆ, ಅಲ್ಲಿ ನೋಡಿರಿ ಮಂತ್ರಾಕ್ಷತೆ ಹಾಕಬೇಕು ಎಲ್ಲದಕ್ಕೆ. ಮಂತ್ರಾಕ್ಷತೆ ನಿಮ್ಮ ಹತ್ರ ಹೂವು ಇತ್ತಂದರೆ ಹೂವನ್ನು ಏರಿಸಿ ಈ ರಂಗೋಲಿಯನ್ನು ಪುರುಷೋತ್ತಮ ಪ್ರೀತನಾಗು ಅಂಥೇಳಿ ಪುರುಷೋತ್ತಮನ ಪ್ರಾರ್ಥನೆ ಮಾಡಿಕೊಂಡು ಅಧಿಕ ಮಾಸದಲ್ಲಿ ಅಧಿಕ ಪುರುಷೋತ್ತಮ ಅಂತ ಪುರುಷೋತ್ತಮ ರೂಪ ಪರಮಾತ್ಮಗೆ ಸಮರ್ಪಣೆ ಮಾಡಬೇಕು. ಇನ್ನು ದಿನನಿತ್ಯದಲ್ಲಿ ನಾವು ಏನು ದಾನ ಮಾಡೋದಂದರೆ ಇನ್ನೊಂದು ವಿಡಿಯೋಲಿ ಮಾಡ್ತೀನಿ. ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನನ್ನೆಲ್ಲರೂ ಆಧರಿಸಿದ್ದಕ್ಕೆ ಎಲ್ಲರಿಗೆ ನನ್ನ ನಮಸ್ಕಾರಗಳು. ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ.